Hello friends, welcome back to our YouTube channel. ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ KSRTC ಬಸ್ ಪಾಸ್ಗೆ ಯಾವ ಥರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ನಾವು ಸೇವಾ ಸಿಂಧು services.karnataka.gov.in ನೋಡಿ, ಈ ಅಫಿಷಿಯಲ್ ವೆಬ್ಸೈಟನ್ನು ನಾವು ಓಪನ್ ಮಾಡಿಕೊಳ್ಳಬೇಕು. ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಈ ಲಿಂಕನ್ನು ಓಪನ್ ಮಾಡಿ ನಂತರ ಇಲ್ಲಿ ಹೊಸ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ನ್ಯೂ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ನಂಬರ್ ಹಾಕಿ, ಅರ್ಜಿದಾರರ ಆಧಾರ್ ನಂಬರ್ ಹಾಕಿ, ಕ್ಯಾಪ್ಚಾ ಹಾಕಿ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡು ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು. ರಿಜಿಸ್ಟ್ರೇಷನ್ ಆದ ಬಳಿಕ ಲಾಗಿನ್ ಮಾಡಿಕೊಳ್ಳಿ. ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಹಲವಾರು ಆಪ್ಷನ್ಸ್ ಇದೆ. ಇಲ್ಲಿ ಅಪ್ಲಿಕೇಶನ್ ಫಾರ್ KKRTC, KSRTC, ಇಲ್ಲಿ ನಾವು KSRTCಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ. ಅಪ್ಲಿಕೇಶನ್ ಫಾರ್ NWKRTC, ಬೇರೆ ಬೇರೆ ಡಿವಿಷನ್ನ ನಾವು ಇಲ್ಲಿಂದ ಬಸ್ ಪಾಸ್ಗೆ ಅಪ್ಲೈ ಮಾಡ್ಕೋಬೋದು. ಇಲ್ಲಿ ನಾನು KSRTC ಬಸ್ ಪಾಸ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಅದರಿಂದ ಇಲ್ಲಿ KSRTC ಅನ್ನೋ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಅಪ್ಲಿಕೇಶನ್ ಫಾರ್ ಇಶ್ಯೂ ಆಫ್ ನ್ಯೂ ರಿನ್ಯೂವಲ್ ವಿತ್ ಮಾಡಿಫಿಕೇಷನ್ ಆಫ್ ಸ್ಟೂಡೆಂಟ್ ಬಸ್ ಪಾಸ್ KSRTC ಅಂತ ಇದೆ ನೋಡಿ, ಮೂರನೇ ಆಪ್ಷನ್ ಇದೆ. ಆ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿ KSRTC ಬಸ್ ಪಾಸ್ಗೆ ಇಲ್ಲಿಂದ ನಾವು ಅಪ್ಲೈ ಮಾಡ್ಕೋಬಹುದು. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ. ನಿಮ್ಮ ಡಿವಿಷನ್ ಯಾವ್ದು ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು KSRTCಗೆ ಅಪ್ಲೈ ಮಾಡ್ತಾ ಇದ್ದೀನಿ, ಆದ್ದರಿಂದ ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಅನಂತರ ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಇದೆ. ಅದಕ್ಕಿಂತ ಮೊದಲು ನೋಡಿ, ಇಲ್ಲಿ ಡಿಕ್ಲರೇಷನ್ ಇದೆ ನೋಡಿ, ಇದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಮಾಡಿಕೊಂಡು ಕಾಲೇಜ್, ಇನ್ಸ್ಟಿಟ್ಯೂಷನ್, ಸ್ಕೂಲ್ ಯಾವುದಿದೆ ಅದನ್ನು ಫಿಲ್ ಮಾಡಿ ಇಲ್ಲಿ ಪ್ರಿನ್ಸಿಪಾಲ್ನ, ಹೆಡ್ ಮಾಸ್ಟರ್ನ ಸೀಲ್ ಸಿಗ್ನೇಚರ್ ಮಾಡಿಸ್ಕೊಂಡು ಬರಬೇಕು. ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಇನ್ಸ್ಟ್ರಕ್ಷನ್ ಇದೆ, ಇನ್ಸ್ಟ್ರಕ್ಷನ್ ನೋಡಿಕೊಳ್ಳಿ. ಅಪ್ಲಿಕೇಶನ್ ಫಾರ್ ಇಶ್ಯೂ ಆಫ್ ನ್ಯೂ ಇದೆ ನೋಡಿ. ನಂತರ ಇಲ್ಲಿ ಸಿಟಿಸನ್ಶಿಪ್ ಇಂಡಿಯನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ಸ್ಟಿಟ್ಯೂಷನ್ ಲೊಕೇಟೆಡ್ ಇನ್ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ನಂತರ ಆಧಾರ್ ನಂಬರ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಕೋರ್ಸ್ ಕ್ಯಾಟಗರಿ ಪ್ರೈಮರಿ ಇದೆ, ಹೈಸ್ಕೂಲ್, PUC, CBSE, ICSE ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಕೋರ್ಸ್ ಇದೆ ನೋಡಿ, ಪ್ರೀ ಯೂನಿವರ್ಸಿಟಿ ಕೋರ್ಸ್ ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ಕ್ಲಾಸ್ ಡೀಟೇಲ್ಸ್ ಫಸ್ಟ್ ಇಯರ್ ಇದೆ, ಸೆಕೆಂಡ್ ಇಯರ್ ಇದೆ, ಯಾವುದು ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಗೆಟ್ ಡೀಟೇಲ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಡೀಟೇಲ್ಸ್ ಎಲ್ಲ ಫೆಚ್ ಆಗಿ ಬಂದಿರುತ್ತೆ. ಆಮೇಲೆ ಇಲ್ಲಿ ಕ್ಯಾಟಗರಿ ಸೆಲೆಕ್ಟ್ ಮಾಡಿ. ಕ್ಯಾಟಗರಿ SC ST ಯಾವ್ದು ಬರುತ್ತೆ ಅದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ಸ್ಟಿಟ್ಯೂಷನ್ ಇನ್ಫಾರ್ಮೇಷನ್ ಇದೆ ನೋಡಿ, ಇಲ್ಲಿ ಎಂಟರ್ ಸ್ಟೂಡೆಂಟ್ ID, ಕಾಲೇಜ್ನಲ್ಲಿ ಕೊಟ್ಟಿರುವ ಸ್ಟೂಡೆಂಟ್ ID ಹಾಕಿ, ಸ್ಟೂಡೆಂಟ್ ನೇಮ್ ಇಲ್ಲಿ ಟೈಪ್ ಮಾಡಬೇಕು. ಸ್ಟೂಡೆಂಟ್ ಅಡ್ರೆಸ್, ಮನೆ ಅಡ್ರೆಸ್ಸನ್ನು ಇಲ್ಲಿ ಫಿಲ್ ಮಾಡಬೇಕು. ಯೂನಿವರ್ಸಿಟಿ ನೇಮ್ ಇಲ್ಲಿ ಸ್ಟೂಡೆಂಟ್ ID ಹಾಕಿದರೆ ಆಟೋಮೆಟಿಕ್ಕಾಗಿ ಎಲ್ಲ ಡೀಟೇಲ್ಸ್ ಫೆಚ್ ಆಗಿ ಬಂದಿರುತ್ತೆ. SSB ID, ಸ್ಟೂಡೆಂಟ್ ID ಏನಿರುತ್ತೆ ಅದನ್ನು ಹಾಕಿ, ಸ್ಟೂಡೆಂಟ್ ನೇಮನ್ನು ಇಲ್ಲಿ ಟೈಪ್ ಮಾಡಿ, ಸ್ಟೂಡೆಂಟ್ ಅಡ್ರೆಸ್ಸನ್ನು ಟೈಪ್ ಮಾಡ್ಕೊಳ್ಳಿ. ನಂತರ ಡಿಸ್ಟಿಕ್ಕು, ತಾಲೂಕು, ಇನ್ಸ್ಟಿಟ್ಯೂಷನ್ ನೇಮ್, ಇನ್ಸ್ಟಿಟ್ಯೂಷನ್ ಅಡ್ರೆಸ್, ಎಲ್ಲಿ ನೀವು ವ್ಯಾಸಂಗ ಮಾಡ್ತಿರೋದು ಆ ಕಾಲೇಜಿನ ಹೆಸರು ಮತ್ತು ಇಲ್ಲಿ ಅಡ್ರೆಸ್ ಹಾಕಬೇಕು. ಕರೆಕ್ಟಾಗಿ ಇಲ್ಲಿ ಅಡ್ರೆಸ್ಸನ್ನು ಟೈಪ್ ಮಾಡಿ. ನಂತರ ಯೂನಿವರ್ಸಿಟಿ ನೇಮ್ ಇದೆ, ಡಿಸ್ಟಿಕ್, ತಾಲೂಕು, ಇನ್ಸ್ಟಿಟ್ಯೂಷನ್ ನೇಮ್, ಇನ್ಸ್ಟಿಟ್ಯೂಷನ್ ಅಡ್ರೆಸ್, ಎಲ್ಲ ಡೀಟೇಲ್ಸ್, ಎಲ್ಲ ಮಾಹಿತಿ ಇಲ್ಲಿ ಸರಿಯಾಗಿ ನಾವು ಫಿಲ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಡೀಟೇಲ್ಸ್ ಫೆಚ್ ಆಗಲಿಲ್ಲ ಅಂದರೆ ನೀವು ಇಲ್ಲಿ ಟೈಪ್ ಮಾಡ್ಕೋಬೇಕು. ಯೂನಿವರ್ಸಿಟಿ ನೇಮ್ ಇಲ್ಲಿ ಟೈಪ್ ಮಾಡಿ. ನಂತರ ಡಿಸ್ಟಿಕ್ ಮತ್ತು ತಾಲೂಕೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಾಲೇಜ್, ಇನ್ಸ್ಟಿಟ್ಯೂಷನ್ ಲಿಸ್ಟ್ ಬಂದಿರುತ್ತೆ. ಸ್ಕೂಲು, ಇನ್ಸ್ಟಿಟ್ಯೂಷನ್ ಯಾವುದಿದೆ ನಿಮ್ಮದು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಂಡು ಇನ್ಸ್ಟಿಟ್ಯೂಷನ್ ಅಡ್ರೆಸ್ಸನ್ನು ಟೈಪ್ ಮಾಡ್ಕೊಳ್ಳಿ. ನಂತರ ಕೋರ್ಸ್ ನೇಮ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ, ಅಂದರೆ ಟೈಪ್ ಮಾಡಿ. ಸೈನ್ಸ್ ಇದೆ, ಕಾಮರ್ಸ್ ಇದೆ, ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ. ಕೋರ್ಸ್ ಇಯರ್ ಇಲ್ಲಿ ಟೈಪ್ ಮಾಡಿ. ಇಲ್ಲಿ ಫೀಸ್ ಇಲ್ಲಿ 1050 ರೂಪೀಸ್ ಬಂದಿರುತ್ತೆ. ಬಸ್ ಪಾಸ್ ವ್ಯಾಲಿಡಿಟಿ ಕೂಡ ಬಂದಿರುತ್ತೆ. ನಂತರ ಇಲ್ಲಿ ಟ್ರಾವೆಲ್ ಸೆಲೆಕ್ಟ್, ಸೋರ್ಸ್ ರೂಟ್, ಡಿಸ್ಟಿಕ್ ಸೆಲೆಕ್ಟ್ ಮಾಡಿ, ತಾಲೂಕು ಸೆಲೆಕ್ಟ್ ಮಾಡಿ, ಮತ್ತು ರೂಟ್ ಎಲ್ಲಿಂದ ಎಲ್ಲಿವರೆಗೂ, ಹೋಬಳಿ, ವಿಲೇಜ್ ಇಲ್ಲಿ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ವಯಾ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ನಿಯರೆಸ್ಟ್ ಬೋರ್ಡಿಂಗ್ ಪಾಯಿಂಟ್, ಹತ್ತಿರದ ನಿಮ್ಮದು ಯಾವ್ದು ಬರುತ್ತೆ ಸ್ಟಾಪ್ ಅದನ್ನು ಸೆಲೆಕ್ಟ್ ಮಾಡಿ. ನಿಯರೆಸ್ಟ್ ಡ್ರಾಪ್ ಪಾಯಿಂಟ್ಸ್ ಅದನ್ನು ಸೆಲೆಕ್ಟ್ ಮಾಡಿ. ವಯಾ 1, ವಯಾ 2 ಇದೆ, ಅದನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಎಲ್ಲಿಂದ ಎಲ್ಲಿವರೆಗೂ ಇಲ್ಲಿ ಮಾಹಿತಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೆಲೆಕ್ಟ್ ದಿ ಡಿವಿಷನ್ ಇದೆ, ಡಿಸ್ಟಿಕ್ ಯಾವುದು ಇದೆ ಅದನ್ನು ಸೆಲೆಕ್ಟ್ ಮಾಡಿ, ಡಿವಿಷನ್ ಸೆಲೆಕ್ಟ್ ಮಾಡಿ, ಡಿಪೋ ಸೆಲೆಕ್ಟ್ ಮಾಡಿ, ನಂತರ ಸೆಲೆಕ್ಟ್ ದಿ ಕೌಂಟರ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಟ್ಯಾಚ್ ಅನೆಕ್ಸ್ಚರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡಿಕ್ಲರೇಷನ್ ಸರ್ಟಿಫಿಕೇಟ್ ಫ್ರಮ್ ದಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಇದೆ ನೋಡಿ, ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ. ಮತ್ತು ಫೀ ಪೇಮೆಂಟ್ ರಿಸಿಪ್ಟ್ ಅದನ್ನು ಕೂಡ ಸ್ಕ್ಯಾನ್ ಮಾಡಿ ನಾವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಸೇವ್ ಅನೆಕ್ಸ್ಚರ್ ಅಂತ ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ PDF ಫಾರ್ಮ್ಯಾಟಲ್ಲಿ ಡಿಕ್ಲರೇಷನ್ ಫಾರ್ಮ್ ಮತ್ತು ಪೇಮೆಂಟ್ ರಿಸಿಪ್ಟ್, ಫೀ ಪೇಮೆಂಟ್ ರಿಸಿಪ್ಟನ್ನು ಸ್ಕ್ಯಾನ್ ಮಾಡಿ PDF ಫಾರ್ಮ್ಯಾಟಲ್ಲಿ ಅದು ಕೂಡ ಇಲ್ಲಿ ಅಪ್ಲೋಡ್ ಮಾಡಿ. ನಂತರ ಸೇವ್ ಅನೆಕ್ಸ್ಚರ್ ಮೇಲೆ ಕ್ಲಿಕ್ ಮಾಡಿ, ಮತ್ತೊಮ್ಮೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ ಡಿಕ್ಲರೇಷನ್ ಈ ಥರ ಬಂದಿರುತ್ತೆ, ಅಪ್ಲಿಕೇಶನ್ ಫಾರಮ್ ಬಂದಿರುತ್ತೆ. ಇದನ್ನು ಪ್ರಿಂಟ್ ಮಾಡಿಕೊಂಡು ಡಿಪೋಗೆ ಇದನ್ನು ಸಬ್ಮಿಟ್ ಮಾಡಬೇಕು. ನಿಮ್ಮ ಫೋಟೋ ಮತ್ತು ಆಧಾರ್ ಕಾರ್ಡ್ ಮತ್ತು ಈ ಡಿಕ್ಲರೇಷನ್ ಫಾರ್ಮ್ನೊಂದಿಗೆ ಡಿಪೋಗೆ ಸಬ್ಮಿಟ್ ಮಾಡಬೇಕು. ಈ ರೀತಿಯಾಗಿ ನಾವು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.